ಅರ್ಜೆಂಟಲ್ಲಿ ವಿಡಿಯೋ ಮಾಡೋ ಚಾನಲ್ಗೆ ಮತ್ತೆ ಈ ಅಪರೂಪಕ್ಕೆ ಆಫೀಸ್ಗೆ ಹೋಗೋರಿಗೆ ಸ್ವಾಗತ. ಹೇ ನನ್ನ ಶೀಲ ಆದ್ರೂ ನಂಗೊಂದು ಡೌಟಮ್ಮು, ಪೊಲೀಸರು ಬಿಸಿಲಲ್ಲೇ ಇರ್ತಾರಲ್ಲ, ಟ್ಯಾನ್ ಆಗಲ್ವಾ? ಆಗಿರ್ತಾರಲ್ಲ. ಸೊ ಇಲ್ಲಿ ತುಂಬ ಜನ ಇದ್ದೀವಿ ಅಂತ ಈಗ ಲಂಚ್ಗೆ ಹೊರಗಡೆನೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ? ಸೊ ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತೇನಂದರೆ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ನಾನು ಬೇರೆ ಟೈಮ್ ಕಂಪೇರ್ ಮಾಡಿಕೊಂಡ್ರೆ ಒಂದು 3 hours ಮುಂಚೆನೇ ಎದ್ದಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ನಾನಿವತ್ತು ಆಫೀಸ್ಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಎದ್ದು ರೆಡಿ ಆಗಬೇಕಲ್ವಾ. ಈ ಬ್ಯಾಂಗ್ಳೂರ್ ಟ್ರಾಫಿಕ್ ನಿಮಗೆ ಗೊತ್ತಿರುತ್ತೆ. ಎಲ್ಲಾದರೂ ಒಂದು ಪ್ಲೇಸ್ಗೆ ಹೋಗ್ಬೇಕಂದ್ರೆ ಒಂದು 1/2 hour ಮುಂಚೆ ಹೊರಡಬೇಕು ಮನೆ. ಫಸ್ಟ್ ಡೇನ ಶುರು ಮಾಡೋಕ್ಕೂ ಮುಂಚೆ ಕೆಲವ್ರಿಗೆ ಕಾಫಿ ಟೀ ಹೇಗಿರುತ್ತೆ ಹಾಗೆ ನನಗೆ ಬಿಸಿನೀರು ಇರಬೇಕು. ಫಸ್ಟು ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಕುಡಿತಾ ಇದ್ದೀನಿ. ಅದಾದಮೇಲೆ ಯೋಚನೆ ಮಾಡ್ತಾ ಇದ್ದೆ, ತಿಂಡಿ ಏನು ಮಾಡೋದು, ಬೇಗ ತಿಂಡಿ ಈಸಿಯಾಗಿ ಆಗಬೇಕು, ಸ್ವಲ್ಪ ಟೈಮಲ್ಲೇ ರೆಡಿನೂ ಆಗಬೇಕು ಆ ಥರ. ಅಂದ ತಕ್ಷಣ ನಂಗೆ ಐಡಿಯಾ ಬಂದಿದ್ದೆ ಪುಳಿಯೋಗರೆ ಮಾಡೋಣ ಅಂತ. ಯಾಕಂದರೆ ಪುಳಿಯೋಗರೆ ಆದರೆ ಒಂದು 10ರಿಂದ 15 ನಿಮಿಷದೊಳಗಡೆ ಎಲ್ಲ ಆಗೇ ಬಿಡುತ್ತೆ. ಒಂದು ಸೈಡ್ ಅನ್ನಕ್ಕೆ ಇಟ್ಕೊಂಡು ಅನ್ನ ರೆಡಿ ಆದ ತಕ್ಷಣ ಇನ್ನು ಈ ಕಡೆ ನಾವು ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಬಿಟ್ರೆ ಬೇಗ ಕ್ವಿಕ್ಕಾಗಿ ಆಗೋದಂದರೆ ಇದೇ ರೆಸಿಪಿ ಅನಿಸ್ತು ನನಗೆ. ಆ್ಯಂಡ್ ಬೇರೆದೆಲ್ಲ ಆಲ್ರೆಡಿ ತಿಂಡಿ ಆಗೋಗಿತ್ತು, ತರಕಾರಿ ಬಾತ್ ಅದೆಲ್ಲ ಮುಗ್ದೋಗಿತ್ತು. ಸೊ ನನಗೆ ಅದು ಬೇಡ ಅನ್ನಿಸ್ತಾ ಇತ್ತು. ಇದಂದರೆ ನೋಡಿ, ಹುಣಸೆಹಣ್ಣು ರಸ ಹಾಕಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನಾನು ಈ ಥರ ಪುಳಿಯೋಗರೆ ಪೌಡರ್ನ ತರಿಸಿಟ್ಕೊಂಡಿರ್ತೀನಿ. ಇದು ಹೋಮ್ ಮೇಡ್ ಪುಳಿಯೋಗರೆ ಪೌಡರ್. ಸೊ ಹಾಗಾಗಿ ಅದನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಮುಗೀತು, ಪುಳಿಯೋಗರೆ ರೆಡಿ. ಸಕ್ಕತ್ತಾಗಿದೆ ಈ ಪುಳಿಯೋಗರೆ ಪೌಡರ್ ಮಾತ್ರ. ಮುಂಚೆ ಎಲ್ಲ ನಾನು ನಾರ್ಮಲ್ ಪುಳಿಯೋಗರೆ ಪೌಡರೇ ತೊಗೋತಾ ಇದ್ದೆ, ಏನು ಅಂಗಡಿಯಲ್ಲಿ ಸಿಗುತ್ತೆ. ಬಟ್ ಈ ಥರ ಹೋಮ್ ಮೇಡೆಲ್ಲ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಟ್ರೈ ಮಾಡೋಣ ಹೇಗಿರುತ್ತೆ ಈ ಹೋಮ್ ಮೇಡ್ ಪೌಡರ್ಗಳಂತಲೇ ತೊಗೊಂಡಿದ್ದೀನಿ. ಇದು ಅಪ್ರಮೇಯ ಅಂತ. ನಾನು ಬಿಸಿಬೇಳೆ ಬಾತೊಂದು ಟ್ರೈ ಮಾಡಿಲ್ಲ, ಬಟ್ ಸಾಂಬಾರು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಪುಳಿಯೋಗರೆ ಇದು ನಾನು ಸೆಕೆಂಡ್ ಟೈಮ್ ಮನೆಯಲ್ಲಿ ಆಲ್ರೆಡಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಬಿಸಿಬೇಳೆ ಬಾತೊಂದು ಟ್ರೈ ಮಾಡಿ ಹೇಳ್ತೀನಿ. ಸೊ ಅದಾದಮೇಲೆ ನಿಮಗೂ ಯಾರಿಗಾದರೂ ಹೋಮ್ ಮೇಡ್ ಪೌಡರ್ ಇಷ್ಟಪಡೋರು, ಮನೇಲಿ ಈ ಥರ ಪುಡಿಗಳು ಮಾಡೋದನ್ನ ಬೈ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಅಂತ ಹಾಕಿ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ತೊಗೋಬೋದು ನೀವು. ಆ್ಯಂಡ್ ಇದು ಯಾವುದೇ ಥರದ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲವೇ ಅಲ್ಲ. ನಾನು ಇವತ್ತು ಪುಳಿಯೋಗರೆ ಮಾಡ್ತಿದ್ನಲ್ಲ, ಸೊ ಹಾಗಾಗಿ ಎಲ್ಲ ಪೌಡರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಂ, ಇದ್ರ ಜೊತೆಗೆ ಉಪ್ಪಿನಕಾಯಿ ಕೂಡ ತೊಗೊಂಡಿದ್ದೀನಿ ನಾನು. ರೆಡಿ ಆದಮೇಲೆ ನನಗೆ ವೀಡಿಯೋ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಟೈಮ್ ಆಗೋಯ್ತು, ಹಂಗೂ ಇವಾಗಲೂ ಟೈಮ್ ಆಗೋಯ್ತು. ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಅರ್ಜೆಂಟಲ್ಲಿ. ವಿಡಿಯೋ ಮಾಡೋ ಚಾನಲ್ಗೆ ಮತ್ತು ಈ ಅಪರೂಪಕ್ಕೆ ಆಫೀಸ್ಗೆ ಹೋಗೋರಿಗೆ ಸ್ವಾಗತ ಸುಸ್ವಾಗತ ನಿಮಗೆ ಹೇಳಿದ್ದು. ಯಾವಾಗಲೂ ಏನು ಗೊತ್ತಾ, ಈ ಮಕ್ಳನ್ನ ಸ್ಕೂಲಿಗೆ ಬಿಡ್ತಾರಲ್ಲ, ಹಂಗೆ ನನ್ನ ಪರಿಸ್ಥಿತಿ. ಇವ್ರು ಅಪರೂಪಕ್ಕೆ ಆಫೀಸ್ಗೆ ಹೋಗೋದು ಸಾಕು. ಆದರೆ ದಿನ ಹೋಗ್ಲಾ? ದಿನ ಹೋಗೋದು ಬೇಡ, ಅಪರೂಪಕ್ಕೆ ಹೋಗೋದು ಬೇಡ. ವರ್ಕ್ ಫ್ರಮ್ ಹೋಮೇ ಸಾಕು ನಿಮಗೆ. ವರ್ಕ್ ಫ್ರಮ್ ಹೋಮ್ ಕೊಟ್ಟಿರೋದೇ ಹೆಚ್ಚು ಇವಾಗ. ಅದರಲ್ಲಿ ಅಪರೂಪಕ್ಕೂ ಹೋಗೋದು ಬೇಡ ಅಂದರೆ ಮನೇಲೆ ಆರಾಮಾಗಿ ಇರುತ್ತೆ ಅಂತ ಹೇಳ್ತಾರೆ. ಆರಾಮಾಗಿದ್ದಲ್ಲ ಫುಟೋ ಇಷ್ಟು ದಿವಸ ಇಲ್ಲ, ಆದರೂ ಯಾವಾಗಲೂ ಏನಾದರೂ ಕೆಲಸ ಮಾಡ್ತಾ ಇರಬೇಕಮ್ಮ. ಹೌದಾ? ಹೌದು. ಸರಿ ಅಪ್ಪ, ಆಯ್ತು. ಈಗ ಮೇಡಮ್ನ ಮೆಟ್ರೋ ಸ್ಟೇಷನ್ ಬಿಟ್ಟು ಫಸ್ಟ್ ಎಲ್ಲ ಇವರೇ ಬಂದು ಕಾರಲ್ಲಿ ಡ್ರಾಪ್ ಮಾಡಿ ವಾಪಸ್ ಬರ್ತಿದ್ರು. ಬಟ್ ಈ ಸಲ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆ ಗೊತ್ತಾ, ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೇನೆ 1-2 hours ಆಗುತ್ತೆ. 2 hours ಏನು 3 hours ಆಗುತ್ತೆ. ಮೈಸೂರಿಗೆ ಹೋಗಿ ವಾಪಸ್ ಬರ್ಬೋದು. ಇದು ನಿಮಗೆ ಗೊತ್ತಲ್ವಾ, ಯೂಶಲಿ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಸರ್ಜಾಪುರ, ಮಹದೇವಪುರ, ಬಟ್ ಮಹದೇವಪುರ, ವೈಟ್ ಫೀಲ್ಡ್ ಕಡೆ ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಇರುತ್ತೆ. ಮತ್ತು ಮಾರ್ನಿಂಗ್ ಈ ಥರ ಆಫೀಸು ಇಲ್ಲಾಂದರೆ ಸ್ಕೂಲ್ ಅವರ್ಸಲ್ಲೆಲ್ಲ ತುಂಬ ಜನ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಸಲ ಮೆಟ್ರೋಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈಗ ಅದಕ್ಕೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ಗೆ ಹೋಗೋದು. ಹಂಗೆ ಹೋಗ್ತೀನಿ ಅಂದ್ರೂ ಎಷ್ಟು ಟೈಮ್ ಆಗುತ್ತೆ ಗೊತ್ತಾ? ಮೆಟ್ರೋದಲ್ಲಿ ಹೋಗ್ತೀನಿ ಅಂದ್ರೂ 1.25 hour ತೋರಿಸ್ತಾ ಇದೆ. 1 hour 20 ನಿಮಿಷ ತೋರಿಸ್ತಾ ಇದೆ. ಸರಿ, ಗಾಡಿಲಿ ಹೋಗ್ಬಿಟ್ರೆ ಅಷ್ಟೇ. ಇನ್ನೊಂದೇನು ಗೊತ್ತಾ, ಇವ್ರು ನನ್ನ ಬಿಡೋಕ್ಕೆ 2 hour ಆಗುತ್ತೆ. ವಾಪಸ್ ಇವ್ರ ಮನೆಗೆ ಬರೋಕ್ಕೆ 1-2 hour. ಅಲ್ಲೇ ಒಂದು 5 hour ಹೋಗ್ಬಿಡುತ್ತೆ. ಅರ್ಧ ದಿನ ವೇಸ್ಟ್ ಆಗುತ್ತೆ. ಅದಕ್ಕೆ ಬೇಡ. ಲಾಸ್ಟ್ ಟೈಮ್ ಹೋದಾಗಲೂ ಆ ಕಡೆಯಿಂದ ಮೆಟ್ರೋಲ್ಲಿ ಬಂದುಬಿಟ್ಟಿದೆ, ನನ್ನ ಫ್ರೆಂಡ್ ಇದ್ಲು ಜೊತೆಯಲ್ಲಿ ಅಂತ. ಬಟ್ ಇವಾಗ ನನ್ನ ಫ್ರೆಂಡ್ ಅವರು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ದೂರ ಮಾತ್ರ ಕಂಪನಿ ಕೊಡ್ತಾರೆ ನಂಗೆ ಇವತ್ತು. ಸೊ ಬನ್ನಿ ಹೋಗೋಣ. ತಿಂಡಿ ಪುಳಿಯೋಗರೆ ಮಾಡಿದ್ನಲ್ಲ, ಸ್ವಲ್ಪ ಬೇಗ ತಿಂದು ರೆಡಿ ಆಗಿಬಿಟ್ಟು. ಇವ್ರು ಇನ್ನೂ ತಿಂದಿಲ್ಲ. ಇವ್ರು ಲೇಟು, ಹೆಂಗಿದ್ರು ಯಾವಾಗಲೂ ತಿನ್ನೋದು ಲೇಟು. ನಾನು ತಿಂದ್ಬಿಟ್ಟು ಇವಾಗ ನಾನು ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಬಂದು ತಿಂಡಿ ತಿಂತಾರೆ.
ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಗೊತ್ತಿಲ್ಲ. ಈಗ ಆಫೀಸಲ್ಲಿ ಕೆಲವರು ವೀಡಿಯೋಗೆ ಬರ್ಬೋದು, ಕೆಲವ್ರು ಬರ್ದೇನೆ ಇರ್ಬೋದು. ನೋಡೋಣ, ಅಲ್ಲಿ ಸಿಚುವೇಶನ್ ಮೇಲೆ ನೋಡಿಕೊಂಡು ಇವತ್ತು ಆಫೀಸ್ ಡೇ ಹೇಗಿರುತ್ತೆ ಅಂತ ವ್ಲಾಗ್ ಮಾಡ್ತೀನಿ. ಆಫೀಸ್ ಡೇ ಅಲ್ಲ, ಸ್ಕೂಲ್ ಡೇ. ಸ್ಕೂಲ್ ಡೇನೇ ಇರುತ್ತೆ. ಮಾಡಿಸಿದ್ನಲ್ವಾ ಮೊನ್ನೆ, ಸೊ ಅದನ್ನ ಸೆಟ್ ಹಾಕ್ಬೇಕು ಅಂದ್ರೆ 1-2-3 ಹೇರ್ ವಾಶ್ ಆಗಬೇಕು. ಬಟ್ ಸ್ಟಿಲ್ ಆದ್ರೂ ಚೆನ್ನಾಗಿ ಕಾಣಿಸ್ತಾ ನಾನು ಗಡ್ಡ ಕಟ್ ಮಾಡಿಸಿದ್ನಲ್ಲ, ಅದನ್ನ 3-4 ದಿವಸ ಬೇಕು ಕೂದಲು ಬರೋಕೆ. ನೀನ್ ಯಾಕೆ ಫಾಸ್ಟ್ ಆಗಿ ಮಾತಾಡ್ತಾ ಇದೀಯಾ? ಏನಂತ ಜನ ಅಂತಿದ್ರೆ ಮುಂದೆ ಕೊಟ್ಟಿದ್ದಾರೆ, ಅದಕ್ಕೆ ಫಾಸ್ಟ್ ಆಗಿ ಹೇಳ್ಬಿಟ್ರೆ ಫಾಸ್ಟ್ ಆಗಿ ಹೇಳಿದ್ರೆ ಜನ ಏನೋ ಇದೆ ಕಂಟೆಂಟ್ ಅಪ್ಪು. ಫಾಸ್ಟ್ ಆಗಿ ಹೇಳ್ತೀವಿ, ಸ್ಲೋ ಆಗಿ ಹೇಳ್ತೀವಿ ಅನ್ನೋದಲ್ಲ ಮ್ಯಾಟರ್. ಏನ್ ಗೊತ್ತಾ, ಒಂದ್ಸಲಿ ಜನರಿಗೆ ಇಷ್ಟ ಆದ್ವಿ ಅಂತಂದ್ರೆ, ಇಷ್ಟ ಆಯ್ತು ಅಂತಂದ್ರೆ ಅಫ್ಕೋರ್ಸ್ ನೋಡ್ತಾರೆ. ಅದ್ರಲ್ಲಿ ಆಮೇಲೆ ನಾನು ಆಕ್ಚುಲಿ ಬಕ್ರಾ ಮಾಡ್ಬೇಕು ಅಂತಿದ್ದೀನಿ. ನಾನು ಫಸ್ಟ್ ಮಾಡ್ತಿದ್ನಲ್ಲ ಸಿಕ್ಕಿದ್ರೆ ಸೀರುಂಡೆ, ಆಮೇಲೆ ಕಸ್ತೂರಿ ಟೋಪಿವಾಲ ಅಂತ, ಆಮೇಲೆ ಕಾಲ್ ಮಾಡಿ ಮಸ್ತ್ ಮಜಾ ಮಾಡಿ ಅಂತ ಹೇಳಿ ಬಕ್ರಾ ಮಾಡ್ತಿದ್ನಲ್ಲ. ಸೊ ಕಾಲ್ ಪ್ರ್ಯಾಂಕ್ ಮಾಡೋಣ ಅನ್ಕೊಂಡಿದೀನಿ. ಸೊ ಜನಕ್ಕೆ ಇಷ್ಟ ಆಗುತ್ತಾ ನೋಡೋಣ, ಕಮೆಂಟ್ ಮಾಡಿ ಅಂತ. ಸೊ ನೆಕ್ಸ್ಟ್ ವೀಕ್ ಇಂದ ಒಂದೊಂದು ಕಾಲ್ ಮಾಡ್ತೀನಿ. ತುಂಬಾ ಟೈಮ್ ಇಂದ ಹೇಳ್ತಾನೆ ಇದಾರೆ ಆತರ ನಾನು ಮಾಡ್ತೀನಿ ಅಂತ. ಇವ್ರದ್ದು ಯೂಟ್ಯೂಬ್ ಚಾನಲ್ ಅವಾಗ್ಲೇ ಆ ಕಾಲದಲ್ಲೇ ಯೂಟ್ಯೂಬ್ ಬಂತಲ್ಲ, ಮುಂಚೆನೆ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದೇ ಹೇಳ್ತಿರೋದು, ಯೂಟ್ಯೂಬ್ ಅನ್ನೋದು ಅವಾಗಿತ್ತಲ್ಲ, ಆ ಟೈಮ್ ಇಂದಾನೆ ಇವರು ಅಂದ್ರೆ ಏನು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅದ್ರಲ್ಲಿ. ನಾನು ಆ ಟೈಮ್ ಇಂದಾನೆ ಇವ್ರು ಯೂಟ್ಯೂಬ್ ಓಪನ್ ಮಾಡಿ ಹೇಳ್ತಿರೋದು. ನಂಗೆ ತುಂಬಾ ಏಜ್ ಆಗಿದೆ ಅಂತ. ಆ ಟೈಮ್ ಇಂದ ಅಂದ್ರೆ 16 ವರ್ಷದ ಚಾನಲ್ ಅದು. ಆಕ್ಚುಲಿ ನಾನೇನು ಅದ್ರಲ್ಲಿ ಯೂಸ್ ಮಾಡಿಲ್ಲ, ಬಟ್ ಓಕೆ, ನನ್ಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದಾರೆ ಅದರಲ್ಲಿ. ಅದಕ್ಕೆ ಅಪ್ಲೋಡ್ ಮಾಡ್ಲಾ ಇಲ್ಲ ಇದಕ್ಕೆ ಅಪ್ಲೋಡ್ ಮಾಡ್ಲಾ ಅಂತಾನು ತಿಳಿಸ್ಕೊಡಿ. ಹೇಳಿ, ನಾವು ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡು ಒದ್ದಾಡೋದು ಒಂದ್ ಕಡೆ ಇರ್ಲಿ, ಇಷ್ಟೂ ಗಾಡಿಗಳನ್ನ ಮೇಂಟೈನ್ ಮಾಡ್ತಾರಲ್ಲ ಪೊಲೀಸವರು, ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆ ಅಂದರೆ ಬೆಳಗ್ಗೆನೆ ಬಂದು ಪಾಪ ಧೂಳು ಒಂದು ಕಡೆ, ಸೆಕೆ ಒಂದು ಕಡೆ, ಮಳೆ, ಅವ್ರ ಡ್ಯೂಟಿನೂ ಒಂಥರ ತುಂಬ ಕಷ್ಟ ಕಣಪ್ಪ. ನಾವು ಒಂದೊಂದು ಸರಿ ಅಂದ್ಬಿಡ್ತೀವಿ ನಾವು ಅಂತೇನೋ ಒಂದು ಸ್ವಲ್ಪ ನಮ್ಮ ಟೆನ್ಷನಲ್ಲಿ. ಬಟ್ ಅವ್ರಿಗೆ ಎಷ್ಟು, ನಾವಾದರೂ ಒಬ್ಬರು ಪೊಲೀಸವ್ರಿಗೆ ನಮ್ಮಂಥವ್ರು 1000 ಜನ. ಸೊ ಆ ಸ್ಟ್ರೆಸ್ ಅವ್ರಿಗೂ ಇರುತ್ತೆ ಪಾಪ. ಆದರೂ ನಂಗೊಂದು ಡೌಟಮ್ಮು, ಪೊಲೀಸವ್ರು ಬಿಸಿಲಲ್ಲೇ ಇರ್ತಾರಲ್ಲ, ಟ್ಯಾನ್ ಆಗಲ್ವಾ? ಆಗಿರ್ತಾರಲ್ಲ ಅವರು. ಟ್ಯಾನ್ ಆದ್ರೂ ಈಗ ನಿಂತರ ಸಲೂನ್ಗೆ ಹೋಗಿ ಫೇಶಿಯಲ್ ಎಲ್ಲ ಮಾಡಿಸಿ ಬೆಳ್ಳಗಾಗ್ತಾರೆ. ಹಂಗೆಲ್ಲ ಏನಿಲ್ಲ, ಮಾಡ್ಸಲ್ವಾ? ಕೇಳೋಣ ಸರ್ನಾ, ಹೇಳು ಸರ್ ನೀವು ಬಿಸಿಲಲ್ಲಿ ಇರ್ತಿರಲ್ಲ, ಟ್ಯಾನ್ ಆಗಲ್ವಾ ಅಂತ. ನೀನ್ ಟ್ಯಾನ್ ಆದ್ರೆ ಏನ್ ಮಾಡ್ತೀಯ ಹೇಳು? ನಾನ್ ಟ್ಯಾನ್ ಆದ್ರೆ ಇದು ಕೊಬ್ಬರಿ ಎಣ್ಣೆ ಹಚ್ತೀನಿ, ಅರ್ಶಿನ ಪುಡಿ ಹಚ್ತೀನಿ. ಇದೆಲ್ಲ ಬೇಡ. ನೀನ್ ಟ್ಯಾನ್ ಆದ್ರೆ ಏನ್ ಮಾಡ್ತೀಯ ಅಂತ ಕರೆಕ್ಟ್ ಆಗಿ ಹೇಳು. ಹೌದಾ, ಸರಿ ಇರು. ನೀನು ಸಲೂನ್ಗೆ ಹೋದಾಗ, ಜಯಂತ್ ಶಾಪ್ಗೆ ಹೋದಾಗ ಬರ್ತೀನಿ, ವಿಡಿಯೋ ಮಾಡ್ತೀನಿ ನೀನ್ ಏನೇನ್ ಮಾಡ್ತೀಯ ಅಂತ. ಬರಕ್ಕಾಗಲ್ಲ, ಓನ್ಲಿ ಮೆನ್. ಪರವಾಗಿಲ್ಲ. ಅಯ್ಯಪ್ಪ ಎಷ್ಟೊಂದಾಯ್ತಪ್ಪ. ಬಾಯ್ ಬಾಯ್, ಟಾಟಾ. ಆಫೀಸಿಂದ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು 1.5 ಇಲ್ಲ 2 ಕಿಲೋಮೀಟರ್ ಒಳಗಡೆ ಇತ್ತು ಅಷ್ಟೇ. ಹಾಗಾಗಿ ನಾನು ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಎಷ್ಟು ಟ್ರಾಫಿಕ್ ಅಂದರೆ, ಆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರಿಗೇ ನನಗೇನಿಲ್ಲ ಅಂದರೂ ಒಂದು 20 ನಿಮಿಷ ಟೈಮ್ ತಗೋದು, ಅಷ್ಟು ಟ್ರಾಫಿಕ್. ಆಫೀಸಿಗೆ ರೀಚ್ ಆಗಿ ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು, ಮೀಟಿಂಗ್ ಆದಮೇಲೆ ಕುತ್ಕೊಂಡು ಲೈಟಾಗಿ ಚಿಟ್ಚಾಟ್ ಮಾಡ್ತಾಯಿದ್ದೀವಿ ಎಲ್ಲರೂ. ಸೊ ಇಲ್ಲಿ ತುಂಬ ಜನ ಇದ್ದೀವಿ ಅಂತ ಈಗ ಲಂಚ್ಗೆ ಹೊರಗಡೆನೇ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹತ್ತತ್ರ ಒಂದು 25 ಜನನೇ ಇದ್ವಿ ಇವತ್ತು ನಾವು. ಅದಕ್ಕೋಸ್ಕರ ಒಂದು 25 ಮೆಂಬರ್ಸ್ಗೆ ಆಗೋಷ್ಟು ಒಂದು ಟೇಬಲ್ನ ಬುಕ್ ಮಾಡಿದರು ಆವಾಗಲೇ. ಒಂದು ಬ್ಯಾಚ್ ಮುಂಚೆ ಬಂದಿದ್ವಿ, ಇನ್ನೊಂದು ಸ್ವಲ್ಪ ಈಗ ಬರ್ತಾಯಿದ್ರು. ಒಟ್ಟಿಗೆ ಎಲ್ಲರೂ ಬಂದ ಮೇಲೆ ಊಟ ಮುಗಿಸ್ಕೊಂಡು, ಎಲ್ಲರೂ ಅಷ್ಟು ಜನ ಇದ್ವಲ್ಲ, ಆರ್ಡ್ರ್ ಮಾಡಿದ್ದು ಒಂದೊಂದೇ ಬರ್ತಾಯಿತ್ತು. ಸೊ ಊಟ ಮಾಡಿ ಅದಾದ ತಕ್ಷಣವೇ ಹೊರಟ್ವಿ. ಏನು ಅವಾಗಿಂದ ಈ ಮೇಡಮು ಬ್ಲಾಗಿಗೆ ಬಂದಿಲ್ಲ ಅಂತಿದ್ರು, ಇವಾಗ ತೋರಿಸಿದೆ ನೋಡ್ಕೊಳ್ಳಿ. ನೀವು ಬನ್ನಿ, ನಿಮಗೆ ಸ್ಪೆಷಲ್ ಆಗಿ ಕರಿಬೇಕಾ? ನೀವು ಬನ್ನಿ. ಶಿಲ್ಪಾ, ನೇಹ, ಆಯ್ತಾ, ಇವರೇ ಡ್ರಾಪ್ ಮಾಡ್ತಾ ಇದ್ದಿದ್ದು. ಬಟ್ ಇವತ್ತು ನಂಗೆ ನಿಯರ್ ಬೈ ಮೆಟ್ರೋ ಇರೋದ್ರಿಂದ ಇವ್ರು ಹಿಂಗೆ ಹೋಗ್ತಾರೆ, ನಾನು ಹಿಂಗೆ ಹೋಗ್ತೀನಿ. ಓಕೆನಾ? ಬಾಯ್ ಕುಸುಮ, ಬಾಯ್. ಆ್ಯಕ್ಚುಲಿ ನಾನು ಮನೆಯೊಳಗೆ ಬಂದಿದ್ದು ಇವ್ರಿಗೆ ಗೊತ್ತಾಗಲಿಲ್ಲ. ಅಡುಗೆ ಮನೇಲೇನೋ ನೀರು ಕುಡಿತಾ ಇದ್ರು. ಸೊ ಈ ಥರ ಬೀಸಣಿಗೆ ಬಿಸಾಕೋಣ, ಸೌಂಡ್ ಆದರೆ ಏನು ಅಂತ ನೋಡೋಕ್ಕೆ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ನಿಂತ್ಕೋ, ಭಯ ಬಿದ್ದೆ ತಾನೇ. ಏನೋ ಮನೆ ರೀಚ್ ಆಗಿದ್ದಾಯಿತು. ಇವಾಗ ಫಸ್ಟ್ ಫ್ರೆಶ್ ಅಪ್ ಆಗಬೇಕು. ಹೇಗೆ ಅವ್ರಿಗೆ ಎದುರಿಸಿದ್ದು ನಂಗೆ ಗೊತ್ತಿತ್ತು, ಪಕ್ಕ ಹೆದರ್ಕೋತಾರೆ ಅಂತ. ಹಾಗೆ ಹೆದರ್ಕೊಂಡ್ರು. ಇನ್ನು ಫ್ರೆಶ್ ಅಪ್ ಆಗಿ ಏನಾದರೂ ಲೈಟಾಗಿ ತಿನ್ನೋಣ ಅಂದ್ಬಿಟ್ಟು ಎಲ್ಲ ಮಿಕ್ಸು ಫ್ರೂಟ್ಸು, ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ. ಈಗ ಸಖತ್ತಾಗಿರೋ ಚಿಕನ್ ಸಾಂಬಾರ್ ಮತ್ತು 1 ಪೀಸ್ ಕಬಾಬ್
ಇದೆ, ಇವಾಗ ಟೇಸ್ಟ್ ಮಾಡಬೇಕು. ಅಲ್ರಿ ನಾವು ನಿಮಗೆ ಅಂತ 15 ಪೀಸ್ ಹಾಕಿದ್ದೀವಿ, ನೀವು ನೋಡಿದ್ರೆ 2 ಪೀಸ್ ತಿಂತೀವಿ. ಹೇ ನನ್ನ ಶೀಲ. ನಾವು ಇಷ್ಟೇ ಅಲ್ವಾ ತಿನ್ನೋದು, ನಿಮ್ಗೆ ಗೊತ್ತಿಲ್ವಾ? ಸಕ್ಕತ್ತಾಗಿದೆ, ಉಪ್ಪು ಖಾರ ಎಲ್ಲ ಸೂಪರ್ ಆಗಿದೆ. ನಿಜವಾಗಿ